ಹಲೋ ಫ್ರೆಂಡ್ಸ್, ನಾನು ಕಿರಣ್. ವೆಲ್ಕಮ್ ಟು ಟೆಕ್ ಶಾರ್ಟ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಒಂದು ಮೊಬೈಲ್ನ ಒಂದು ಸೂಪರ್ ಆಗಿರೋ ಒಂದು ಸೀಕ್ರೆಟ್ ಟ್ರಿಕ್ ಅನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಟ್ರಿಕ್ನ ಮುಖಾಂತರ ನೀವು ನಿಮ್ಮ ಒಂದು ವಾಟ್ಸಪ್ನಲ್ಲಿ ನಿಮ್ಮ ಹಾಗೆ ಒಂದು ಸ್ಟಿಕ್ಕರ್ಸ್ ಅನ್ನ ಕ್ರಿಯೇಟ್ ಮಾಡಿ ನಿಮ್ಮ ಒಂದು ಫ್ರೆಂಡ್ಸ್ಗೆ ಕಳಿಸ್ಬೋದು. ನೀವು ನೋಡ್ಬೋದು ಫ್ರೆಂಡ್, ನಾನು ಒಂದು ಸ್ಟಿಕ್ಕರ್ಸ್ ಅನ್ನ ಕ್ರಿಯೇಟ್ ಮಾಡಿ ನಾನು ವಾಟ್ಸಪ್ ಅಲ್ಲಿ ಕಳಿಸ್ಕೊಟ್ಟಿದ್ದೀನಿ. ಈ ಒಂದು ಸ್ಟಿಕ್ಕರ್ಸ್ ನನ್ನ ಹಾಗೆ ಕಾಣಿಸ್ತಾ ಇದೆ. ಸೊ ಫ್ರೆಂಡ್ಸ್, ಇದೇ ತರ ನೀವು ಕೂಡ ನಿಮ್ಮ ಹಾಗೆ ಕಾಣೋ ತರ ಒಂದು ಸ್ಟಿಕ್ಕರ್ಸ್ ಅನ್ನ ನಿಮ್ಮ ಒಂದು ಮೊಬೈಲ್ ನಲ್ಲಿ ಹೇಗೆ ಕ್ರಿಯೇಟ್ ಮಾಡೋದು, ನೀವು ಕೂಡ ನಿಮ್ಮ ಒಂದು ವಾಟ್ಸಪ್ ನಲ್ಲಿ ಈ ರೀತಿ ಒಂದು ಸ್ಟಿಕ್ಕರ್ಸ್ ಅನ್ನ ಹೇಗೆ ಯೂಸ್ ಮಾಡೋದು ಅಂತ ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋ ಒಳಗಡೆ ಹೋಗೋಣ. ಇದುವರೆಗೂ ನೀವೇನಾದ್ರೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ವಿಡಿಯೋ ಕೆಳಗಡೆ ಇರೋ ಒಂದು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಅದ್ರ ಪಕ್ಕದಲ್ಲಿ ಬರೋ ಒಂದು ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್, ನಿಮ್ಮ ಹಾಗೆ ಇರೋ ತರ ಒಂದು ಸ್ಟಿಕ್ಕರ್ಸ್ ಅನ್ನ ಕ್ರಿಯೇಟ್ ಮಾಡಿ ನೀವು ವಾಟ್ಸಪ್ ಅಲ್ಲಿ ಯೂಸ್ ಮಾಡಬೇಕು ಅಂದ್ರೆ ಇದಕ್ಕೋಸ್ಕರ ನೀವು ಯಾವುದೇ ರೀತಿಯಾದ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಅನ್ನು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಇದಕ್ಕೋಸ್ಕರ ನೀವು ನಿಮ್ಮ ಒಂದು ಪ್ಲೇ ಸ್ಟೋರ್ ಅನ್ನು ಓಪನ್ ಮಾಡಿ. ನಿಮ್ಮ ಒಂದು ಮೊಬೈಲ್ ನಲ್ಲಿ ಡಿಫಾಲ್ಟ್ ಆಗಿ ಒಂದು ಆಪ್ ಇರುತ್ತೆ ಫ್ರೆಂಡ್ಸ್. ಆ ಒಂದು ಆಪ್ ಯಾವುದು ಅಂದ್ರೆ ಜಿ ಬೋರ್ಡ್ ಅಂತ ನೀವು ಸರ್ಚ್ ಮಾಡಿ. ಈ ಒಂದು ಜಿ ಬೋರ್ಡ್ ನ ಕೆಳಗಡೆ ನಿಮ್ಗೆ ಏನಾದ್ರು ಒಂದು ಅಪ್ಡೇಟ್ ಅಂತ ಇದ್ರೆ ಆ ಒಂದು ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ ಈ ಒಂದು ಜಿ ಬೋರ್ಡ್ ಅನ್ನ ಅಪ್ಡೇಟ್ ಮಾಡ್ಕೊಳ್ಳಿ. ನೀವು ನೋಡ್ಬೋದು ಫ್ರೆಂಡ್ಸ್, ಆ ಒಂದು ಜಿ ಬೋರ್ಡ್ ಬಂದು ಅಪ್ಡೇಟ್ ಆಗ್ತಾ ಇದೆ. ಅಪ್ಡೇಟ್ ಆದ್ಮೇಲೆ ಫ್ರೆಂಡ್ಸ್, ಈ ಒಂದು ಪ್ಲೇ ಸ್ಟೋರ್ ಅನ್ನ ಕ್ಲೋಸ್ ಮಾಡ್ಬಿಡಿ. ಈಗ ನೀವು ನಿಮ್ಮ ಒಂದು ವಾಟ್ಸಪ್ ಅನ್ನ ಓಪನ್ ಮಾಡಿ. ವಾಟ್ಸಪ್ ಅನ್ನ ಓಪನ್ ಮಾಡಿದ್ರೆ ಫ್ರೆಂಡ್ಸ್, ಇಲ್ಲಿ ಯಾವ್ದಾದ್ರು ಒಂದು ಚಾಟ್ ಅನ್ನ ಓಪನ್ ಮಾಡ್ಕೊಳ್ಳಿ. ಆ ಒಂದು ಚಾಟ್ ಅಲ್ಲಿ ಕೀಬೋರ್ಡ್ ಅನ್ನು ಓಪನ್ ಮಾಡಿ ಫ್ರೆಂಡ್ಸ್. ಕೀಬೋರ್ಡ್ ಅಲ್ಲಿ ಇಲ್ಲಿರೋ ಒಂದು ಇಮೋಜಿ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಲೇಬಾರ್ದು. ಯಾಕಂದ್ರೆ ಈ ಒಂದು ಇಮೋಜಿ ಆಪ್ಷನ್ ಅಲ್ಲಿ ನಮಗೆ ವಾಟ್ಸಪ್ ಅಲ್ಲಿ ಬರೋ ಒಂದು ಬರೀ ಆ ಒಂದು ಸ್ಟಿಕ್ಕರ್ಸ್ ಮಾತ್ರ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಈ ಒಂದು ಟ್ರಿಕ್ ಅನ್ನ ಯೂಸ್ ಮಾಡ್ಬೇಕಂದ್ರೆ ನೀವು ನಿಮ್ಮ ಒಂದು ಕೀಬೋರ್ಡ್ ನಲ್ಲಿ ಒಂದು ಇಮೋಜಿ ಆಪ್ಷನ್ ಇರುತ್ತೆ ಫ್ರೆಂಡ್ಸ್. ಆ ಒಂದು ಇಮೋಜಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನೀವು ಮುಟ್ಬೋದು ಫ್ರೆಂಡ್ಸ್, ಇಲ್ಲಿ ನಮಗೆ ತುಂಬಾ ರೀತಿಯಾದ ಸ್ಟಿಕ್ಕರ್ಸ್ ಇದೆ, ಹಾಗೂ ಇಮೋಜಿ ಆಪ್ಷನ್ಸ್ ಇದೆ, ಹಾಗೆ ಜಿಫ್ ಆಪ್ಷನ್ಸ್ ಇದೆ. ಈ ರೀತಿ ಎಲ್ಲ ತರ ಆಪ್ಷನ್ಸ್ ಇದೆ. ಇಲ್ಲಿ ನೀವು ಏನ್ ಮಾಡ್ಬೇಕು ಅಂದ್ರೆ ಈ ಒಂದು ಸ್ಟಿಕ್ಕರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪಕ್ಕದಲ್ಲಿ ಒಂದು ಪ್ಲಸ್ ಐಕಾನ್ ಇದೆಯಲ್ಲ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಫ್ರೆಂಡ್ಸ್, ನಮಗೆ ಈ ರೀತಿ ಎಲ್ಲ ಒಂದು ಆಪ್ಷನ್ಸ್ ಓಪನ್ ಆಗುತ್ತೆ. ಇಲ್ಲಿ ಮೇಲ್ಗಡೆ ಫಸ್ಟ್ ಆಪ್ಷನ್ ನಮಗೆ ಬ್ಲೂ ಕಲರ್ ಅಲ್ಲಿ ಒಂದು ಕ್ರಿಯೇಟ್ ಅಂತ ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಫ್ರೆಂಡ್, ನಮ್ಮ ಒಂದು ಮೊಬೈಲ್ ನ ಒಂದು ಫ್ರಂಟ್ ಕ್ಯಾಮ್ರಾ ಬಂದು ಓಪನ್ ಆಗುತ್ತೆ. ಈಗ ಇಲ್ಲಿ ನೀವು ಏನ್ ಮಾಡ್ಬೇಕು ಅಂದ್ರೆ ನಿಮ್ಮ ಒಂದು ಫೇಸ್ ಅಂದ್ರೆ ನಿಮ್ಮ ಒಂದು ಮುಖವನ್ನ ಕರೆಕ್ಟ್ ಆಗಿ ಆ ಒಂದು ಫ್ರಂಟ್ ಕ್ಯಾಮ್ರಾ ಹತ್ರ ತಗೊಂಡ್ಬಂದು ಒಂದು ಫೋಟೋ ಅನ್ನ ತೆಗಿಬೇಕಾಗುತ್ತೆ. ನೋಡ್ಬೋದು ಫ್ರೆಂಡ್, ನಾನೊಂದು ಫೋಟೋವನ್ನು ತೆಗಿತೀನಿ. ಈ ರೀತಿ ಒಂದು ಫೋಟೋವನ್ನು ತೆಗೆದಾದ್ಮೇಲೆ ಆ ಒಂದು ಫೋಟೋ ಬಂದು ಒಂದು ಸ್ಟಿಕ್ಕರ್ ಆಗಿ ಕನ್ವರ್ಟ್ ಆಗುತ್ತೆ. ನೀವು ನೋಡ್ಬೋದು ಫ್ರೆಂಡ್ಸ್, ಅದು ಬಂದು ಪ್ರೊಸೆಸಿಂಗ್ ಆಗ್ತಾ ಇದೆ. ಈಗ ನೀವು ನೋಡ್ಬೋದು ಆ ಒಂದು ಸ್ಟಿಕ್ಕರ್ಸ್ ಬಂದು ರೆಡಿ ಆಗಿದೆ. ಈಗ ಕೆಳಗಡೆ ಇರೋ ಒಂದು ಶೋ ಮಿ ಮೇಲೆ ಕ್ಲಿಕ್ ಮಾಡಿ. ಈಗ ನೀವು ನೋಡ್ಬೋದು ಫ್ರೆಂಡ್ಸ್, ಒಂದು 3 ತರ ಒಂದು ಸ್ಟಿಕ್ಕರ್ಸ್ ಬಂದು ರೆಡಿ ಆಗಿದೆ. ಇಲ್ಲಿ ನೀವು ನೋಡ್ಬೋದು ನಾನು ಹೇಗಿದ್ದೀನೋ ನನ್ನ ಒಂದು ಫೋಟೋ ಅಂದ್ರೆ ನನ್ನ ಒಂದು ಫೇಸ್ ಹೇಗಿದೆಯೋ ಅದೇ ತರ ಒಂದು ಸ್ಟಿಕ್ಕರ್ಸ್ ರೆಡಿ ಆಗಿರುತ್ತೆ. ಈಗ ಈ ಒಂದು ಸ್ಟಿಕ್ಕರ್ಸ್ ಅನ್ನ ನೀವು ನಿಮ್ಮ ಒಂದು ವಾಟ್ಸಪ್ ನಲ್ಲಿ ಯೂಸ್ ಮಾಡಬಹುದು. ಸೊ ಈಗ ಬ್ಯಾಕ್ ಬರೋಣ. ಈಗ ನಮ್ಮ ಒಂದು ವಾಟ್ಸಪ್ ನಲ್ಲಿ ನಮ್ಮ ಒಂದು ಸ್ಟಿಕ್ಕರ್ಸ್ ಡಿಸ್ಪ್ಲೇ ಆಗುತ್ತೆ, ನೀವೇ ನೋಡ್ಬೋದು. ನೀವು ನೋಡ್ಬೋದು ಫ್ರೆಂಡ್ಸ್, ಈಗ ನೀವು ನಿಮ್ಮ ಒಂದು ಫೇಸ್ ಹೇಗಿದೆಯೋ ಅದೇ ತರ ಒಂದು ಸ್ಟಿಕ್ಕರ್ಸ್ ಅನ್ನ ನಿಮ್ಮ ಒಂದು ವಾಟ್ಸಪ್ ನಲ್ಲಿ ಕೂಡ ಈ ರೀತಿ ಒಂದು ಸ್ಟಿಕ್ಕರ್ಸ್ ಅನ್ನ ಯೂಸ್ ಮಾಡ್ಕೊಬಹುದು. ಸೊ ಫ್ರೆಂಡ್ಸ್, ಈ ರೀತಿ ಒಂದು ಸ್ಟಿಕ್ಕರ್ಸ್ ಅನ್ನ ನಿಮ್ಮ ಒಂದು ಫ್ರೆಂಡ್ಸ್ ಗೆ ಕಳಿಸೋ ಮುಖಾಂತರ ಅವರು ತುಂಬಾನೇ ಆಶ್ಚರ್ಯ ಬೀಳ್ತಾರೆ. ಹೇಗೆ ಅವನು ತರಾನೇ ಒಂದು ಸ್ಟಿಕ್ಕರ್ಸ್ ಇಲ್ಲಿ ಕಳ್ಸಿಕೊಡ್ತಾ ಇದ್ದಾನೆ ಅಂತ ತುಂಬಾನೇ ಆಶ್ಚರ್ಯ ಬೀಳ್ತಾರೆ. ನೀವು ನೋಡ್ಬೋದು ಫ್ರೆಂಡ್ಸ್, ಈ ಎಲ್ಲ ಒಂದು ಸ್ಟಿಕ್ಕರ್ಸ್ ನಾನು ಹೇಗಿದ್ದೀನೋ ಅದೇ ತರ ಇದೆ, ನನ್ನ ಒಂದು ಇಮೇಜ್ ತರಾನೇ ಇದೆ. ಸೊ ಫ್ರೆಂಡ್ಸ್, ಈ ತರ ನೀವು ಕೂಡ ನಿಮ್ಮ ಒಂದು ಫೇಸ್ ಹೇಗಿದೆಯೋ ಅದೇ ತರ ಒಂದು ಸ್ಟಿಕ್ಕರ್ಸ್ ಅನ್ನ ಈಸಿಯಾಗಿ ನಿಮ್ಮ ಒಂದು ಮೊಬೈಲ್ ನಲ್ಲೇ ನೀವು ಯಾವುದೇ ರೀತಿಯ ಒಂದು ಆಪ್ ನ ಸಹಾಯ ಇಲ್ದಿರಾ ಈಸಿಯಾಗಿ ಕ್ರಿಯೇಟ್ ಮಾಡಬಹುದು. ಸೊ ಫ್ರೆಂಡ್ಸ್, ಇವತ್ತು ನಾನು ನಿಮ್ಗೆ ಒಂದು ಸೂಪರ್ ಆಗಿರೋ ಒಂದು ಟ್ರಿಕ್ ಅನ್ನ ತಿಳಿಸ್ಕೊಟ್ಟಿದ್ದೆ ಅಂತ ಅನ್ಕೊಂಡಿದ್ದೀನಿ. ಇದೇ ತರ ಹೊಸ ಟ್ರಿಕ್ಸ್ ನಾವು ನಮ್ಮ ಒಂದು ಚಾನಲ್ ನಲ್ಲಿ ಮಾಡ್ತಾನೆ ಇರ್ತೀರಿ, ಮಿಸ್ ಮಾಡಿದಿರಾ ಫಾಲೋ ಮಾಡಿ. ಸೊ ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್. ಮತ್ತೆ ಒಂದು ಹೊಸ ವಿಡಿಯೋ ಅಲ್ಲಿ ಸಿಗೋಣ.